ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋ ನೀವು ಮೊದಲಿಂದಾಗಿ ನೋಡ್ತಿದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ಗಿಲ್ಲಿ ನಟ ಅವರು ಮತ್ತು ಕಾವ್ಯ ಶೇವ್ ಅವರು ಇವಾಗ KR ಪೇಟೆಯ ಒಂದು ಮಲ್ಲಿಕಾರ್ಜುನ ಒಂದು ಹುಟ್ಟುಹಬ್ಬದ ದಿನವೇ ಇಲ್ಲಿ ತಮ್ಮ ಒಂದು ಊರಿನ ಹುಟ್ಟೂರಿನ ಒಂದು ಮಂಡ್ಯ ಜಿಲ್ಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಭರ್ಜರಿ ಎಂಟ್ರಿ ಕೊಟ್ಟಿದ್ದಾರೆ. ಆ ಒಂದು ಗ್ರ್ಯಾಂಡ್ ಎಂಟ್ರಿಗೆ ಎಲ್ಲರೂ ಕೂಡ ಅಭಿಮಾನಿಗಳು ಫುಲ್ ಫಿದಾ ಆಗಿಬಿಟ್ಟಿದ್ದಾರೆ. ಏನಪ್ಪ ಇಷ್ಟು ಕ್ರೌಡ್ ಇದೆ, ಇಷ್ಟು ಅಭಿಮಾನಿಗಳ ಒಂದು ಬಳಗ ಇದೆ. ಇಲ್ಲಿ ಬಿಗ್ ಬಾಸ್ ಸೀಸನ್ 12 ಮುಗಿದು 5 ತಿಂಗಳಾದರೂ ಕೂಡ ನೆಕ್ಸ್ಟ್ ಸೀಸನ್ ಬಂದರೂ ಕೂಡ ಅವರ ಒಂದು ಕ್ರೇಜ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಎಲ್ಲಿ ನೋಡಿದರೂ ಗಿಲ್ಲಿ ಮತ್ತು ಕಾವ್ಯರ ಒಂದು ಕ್ರೇಜ್ ಇದೆ. ಇಷ್ಟೊಂದು ಕ್ರೇಜ್ ಅಭಿಮಾನಿಗಳು ಸೇರಿರೋದು ತುಂಬ ಆಶ್ಚರ್ಯ ಅಂತ ಹೇಳ್ಬೋದು. ಇಡೀ ಸೀಸನ್ನಲ್ಲಿ ಈ ಒಂದು ಸೀಸನ್ನ ಒಂದು ಕಂಟೆಸ್ಟೆಂಟ್ಗಳು ಯಾವುದೇ ಒಂದು ಕ್ರೇಜ್ಗೂ ಕಮ್ಮಿ ಇಲ್ಲ. ತುಂಬ ಹೈಲೈಟ್ ಆಗ್ತಾ ಇದೆ. ಬರ್ತಾ ಬರ್ತಾ ಅವರ ಒಂದು ಕ್ರೇಜ್, ಅವರ ಒಂದು ಲೆವೆಲ್ ನೆಕ್ಸ್ಟ್ ಹೋಗ್ತಾ ಇದೆ. ಮತ್ತು ಗಿಲ್ಲಿ ನಟವರು ಇವಾಗ ಒಂದು ಒಳ್ಳೆಯ ಸಿನಿಮಾದಲ್ಲಿ ಹೀರೋ ಕ್ಯಾರೆಕ್ಟರ್ನಲ್ಲಿ ಮಿಂಚಿಂಗ್ ಸ್ಟಾರ್ ಇದ್ದಾರೆ. ಅವರೊಂದು ಜಿಮ್ ಸೇರ್ಕೊಂಡಿದ್ದಾರೆ. ಅವರೊಂದು ಬಾಡಿ ಲ್ಯಾಂಗ್ವೇಜ್ ಆಗಲಿ, ಅವರ ಒಂದು ಮಾತಿನ ಶೈಲಿ ಆಗಲಿ, ಇದೇ ಒಂದು ಗಿಲ್ಲಿಯ ಒಂದು ಹುಟ್ಟುಹಬ್ಬ ದಿನವೇ ಅವರೊಂದು ಸರ್ಪ್ರೈಸ್ ಬಿಗ್ ಗಿಫ್ಟ್ ಅಭಿಮಾನಿಗಳಿಗೆ ಕೊಡ್ತಾರೆ. ಯಾಕಂದರೆ ಅವರ ಒಂದು ಸಿನಿಮಾದಲ್ಲಿ ಯಾರು ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಒಂದು ಸಿನಿಮಾದ ಹೆಸರು ಏನು, ಟ್ರೈಲರ್ ಏನು, ಎಲ್ಲ ಒಂದು ನನ್ನ ಹುಟ್ಟುಹಬ್ಬ ದಿನವೇ ನಿಮಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಕಾವ್ಯ ಅವರು ಯಾಕೋ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲು ಒಪ್ತಾ ಇಲ್ಲ. ಯಾಕೆ ಒಪ್ತಾ ಇಲ್ಲ ಅಂದರೆ, ಇಲ್ಲಿ ಇವಾಗಲೇ ನಮ್ಮಿಬ್ಬರ ಮಧ್ಯೆ ಏನೋ ಪ್ರೀತಿ ಇದೆ, ಇಬ್ಬರು ಲವ್ ಮಾಡ್ತಾ ಇದ್ದಾರೆ ಅಂತಂದು ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಸಿನಿಮಾದಲ್ಲಿ ನಾನು ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿಬಿಟ್ರೆ ಅಂದರೆ ಅಭಿಮಾನಿಗಳು ನಮ್ಮಿಬ್ಬರನ್ನ ಮದುವೆ ಮಾಡ್ಕೊತಾ ಇದ್ದಾರೆ, ಸುಮ್ಮನೆ ನಮಗೆ ಏನೂ ಇಲ್ಲ ಅಂತಂದು ಹೇಳ್ತಾ ಇದ್ದಾರೆ ಅಂತ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕಾವ್ಯ ಅವರು ಗಿಲ್ಲಿಯ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ನ ಮಾಡಲ್ಲ, ನಂದು ಬೇರೆ ಒಳ್ಳೆಯ ಆಫರ್ಸ್ ಇದೆ, ನನಗೂ ಕೂಡ ಸಿನಿಮಾ ಆಫರ್ಸ್ ಬಂದಿದೆ, ನಾನು ಈ ಒಂದು ಚಾನ್ಸ್ ಇಲ್ಲಿ ಭಾಗವಹಿಸಲ್ಲ ಅಂತಂದು ಕಾವ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಗಿಲ್ಲಿಯವ್ರ ಜೊತೆ ಯಾರು ಸಿನಿಮಾ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಮಾಡ್ತಾರೆ ಅಂದರೆ ರಚಿತಾ ರಾಮ್. ಇಡೀ ಕರ್ನಾಟಕದ ಒಂದು ಡಿಂಪಲ್ ಕ್ವೀನ್ ಆದಂಥ ರಚಿತಾ ರಾಮ್ರವರು ಇವಾಗ ಗಿಲ್ಲಿ ಜೊತೆಗೆ ಇಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಟ್ರೈಲರ್ ಇದೇ ಒಂದು ಜೂನ್ 21ರ ಒಳಗಾಗಿ ಎಲ್ಲರಿಗೂ ಇಡೀ ಒಂದು ಕರ್ನಾಟಕ ಒಂದು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಗಿಲ್ಲಿ ನಟ ಅವರು. ಅವರು ಕಷ್ಟಪಟ್ಟು ಬೆಳೆದಂಥ ರೀತಿ ಆಗಲಿ, ಅವರು ಎಷ್ಟೆಲ್ಲ ಕಷ್ಟಪಟ್ಟಿದ್ರು, ಡೈರೆಕ್ಟರ್ ಆಗಬೇಕು, ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ ಅವರು ಎಷ್ಟು ಕಷ್ಟಪಟ್ಟಿದ್ರು, ಸ್ಟ್ರಗಲ್ ಮಾಡಿದ್ರು, ಇವಾಗಲೂ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಎಷ್ಟೇ ಒಂದು ದೊಡ್ಡ ಒಂದು ವೇದಿಕೆ ಸಿಕ್ಕರೂ ಇವಾಗ ತುಂಬ ಫೇಮಸ್ ಆದರೂ ಕೂಡ ಅವರು ಕಷ್ಟಪಟ್ಟಂಥ ರೀತಿಯನ್ನು ಮರೆತೇ ಇಲ್ಲ. ಇವಾಗ ಮಂಡ್ಯ ಜಿಲ್ಲೆಯಲ್ಲಿ ಅದು ತಮ್ಮ ಒಂದು ಹುಟ್ಟೂರಿನಲ್ಲಿ ಅವರಿಗೆ ಗೆಸ್ಟಾಗಿ ವಿಶೇಷವಾಗಿ ಗೆಸ್ಟನ್ನು ಕರೆದಿದ್ದಾರೆ. ಅಂದರೆ ಕಾವ್ಯವರು ಕೂಡ ಮಂಡ್ಯ ಜಿಲ್ಲೆಯದವರೇ. ಅವರು ಕೂಡ ಅವರ ಹುಟ್ಟೂರಿನಲ್ಲಿ ಪ್ರಶಸ್ತಿ ಪಡಿತಾ ಇದ್ದಾರೆ, ಸನ್ಮಾನ ಮಾಡ್ತಾ ಇದ್ದಾರೆ, ಶಾಲ್ ಹೊದಿಸಿ ತುಂಬ ಹಾರ, ಇಬ್ಬರು ಏನೋ ಮದುವೆ ಆಗ್ತಾ ಇದ್ದಾರೆ, ಏನೋ ಒಂದು ಇಬ್ಬರಿಗೂ ಎಂಗೇಜ್ಮೆಂಟ್ ಆಗ್ತಾ ಇದೆ ಅಂತಂದು ಅನ್ನೋ ಒಂದು ಹೊಸ ಒಂದು ಸಂಭ್ರಮ. ಏನು ಸಂಭ್ರಮ ಅಂದರೆ ಕಾವ್ಯ ಒಂದು ಗಿಲ್ಲಿಯ ಒಂದು ಜೊತೆ ಇಬ್ಬರನ್ನು ಶಾಲ್ ಹೊದಿಸ್ತಾರೆ, ಹಾರ ಹಾಕಿ ಸನ್ಮಾನ ಮಾಡ್ತಾರೆ. ನೋಡೋಕೆ 2 ಕಣ್ಣು ಸಾಲದು, ಏನು ಇನ್ನೇನು ಅವರಿಬ್ಬರದು ಮದುವೆ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಕಾವ್ಯವರು ಕೂಡ ಅಷ್ಟೇ, ಇಲ್ಲಿ ಗಿಲ್ಲಿಯನ್ನು ಒಂದು ಬೆಸ್ಟ್ ಫ್ರೆಂಡ್ ಥರ ನಾನು ನೋಡ್ಕೊತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಆ ಥರ ಫೀಲಿಂಗ್ಸ್ ಇಲ್ಲ ಅಂತಂದು ಸ್ಪಷ್ಟನೆ ಕೊಟ್ಟಿದ್ರು ಕೂಡ ಇವಾಗ ಕ್ಲೋಸ್ನೆಸ್ ಇದ್ದರೆ ತಾನೇ ಇವಾಗ ಬೆಸ್ಟ್ ಫ್ರೆಂಡ್ಲಿಂದನೇ ಲವ್ ಸ್ಟಾರ್ಟ್ ಆಗುತ್ತೆ. ಇವಾಗ ಬರ್ತಾ ಬರ್ತಾ ಗಿಲ್ಲಿನ ಒಪ್ಕೊತಾರ ಅಂತಂದು ಕಾವ್ಯ ಅವರು. ನೋಡೋಣ, ಆದಷ್ಟು ಬೇಗನೆ ಗಿಲ್ಲಿ ಮತ್ತು ಕಾವ್ಯವರು ಒಂದಾಗಲಿ. ಅವರೊಂದು ಲೈಫ್ನಲ್ಲಿ ಯಾರು ಬರ್ತಾರೆ ಅಂತಂದು ಗೊತ್ತಾಯಿಲ್ಲ. ಬ್ರಹ್ಮಾಂಡ ಗುರೂಜಿಯವರು ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇವರು ಇಷ್ಟೇ ಕ್ಲೋಸ್ನೆಸ್ ಮುಂದಿನ ಒಂದು ದಿನಗಳಲ್ಲಿ ಇದ್ದರೆ ಆದಷ್ಟು ಬೇಗನೆ ಇವರಿಬ್ಬರದ್ದು ಮದುವೆ ಆಗುತ್ತೆ, ಜಾತಕಕ್ಕೂ ಕೂಡ ಹೊಂದಾಣಿಕೆ ಆಗಿದೆ ಅಂತಂದು ಬ್ರಹ್ಮಾಂಡ ಗುರೂಜಿಯವರೇ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯವರು ಒಪ್ಪಿಗೆ ಕೊಡಬೇಕು ಅಷ್ಟೇ. ಅವರ ಒಂದು ಮನೆಯಲ್ಲೂ ಕೂಡ ಇವಾಗ ಅವರ ಒಂದು ಮನೆಯಲ್ಲೂ ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ನೀವಿಬ್ಬರು ಇಷ್ಟಪಟ್ಟರೆ ಖಂಡಿತವಾಗ್ಲೂ ಮದುವೆ ಮಾಡ್ತೀವಿ, ನಿಮ್ಮಿಬ್ಬರ ನಡುವೆ ಏನಿದೆಯೋ ಅಂತಂದು ನೀವು ಹೇಳಿದರೆ ನಾವಿಬ್ಬರು ಮದುವೆ ಮಾಡಿಸ್ಕೊಳ್ತೀವಿ, ಇಡೀ ಕರ್ನಾಟಕ ಜನರೇ ಇಷ್ಟಪಟ್ಟದಂಥ ಜೋಡಿ ನಾವ್ಯಾಕೆ ದೂರ ಮಾಡೋಕ್ಕೆ ಆಗುತ್ತೆ ಅಂತಂದು ಗಿಲ್ಲಿಯವರ ಅಪ್ಪ ಅಮ್ಮ ಹೇಳಿದರು, ಕಾವ್ಯವರ ಒಂದು ಅಪ್ಪ ಅಮ್ಮ ಹೇಳಿದರು. ಬಟ್ ಇಲ್ಲಿ ಕಾವ್ಯವರು ಮಾತ್ರ ಒಪ್ತಾ ಇಲ್ಲ. ಆದಷ್ಟು ಬೇಗನೆ ಒಪ್ಪಿ ಗುಡ್ ನ್ಯೂಸ್ ಕೊಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.